ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಕರ್ನಾಟಕ ಸರ್ಕಾರದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರೊಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆಯ ಒಂದು ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಈ ಒಂದು ನಾನು ವಿಡಿಯೋ ಮಾಡಿದ್ದೀನಿ. ಏನಪ್ಪ ಮಾಹಿತಿ ಅಂತಂದರೆ, ಯಾವ್ಯಾವ ಮಕ್ಕಳು 5ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಈ ವರ್ಷ, ಅವರಿಗೆ ನೆಕ್ಸ್ಟ್ ಇಯರು 6ನೇ ಕ್ಲಾಸಿಗೆ ನಾವುಗಳು ಏನು ಮಾಡ್ತೀವಿ ಅಂದರೆ, ಯಾವುದ್ಯಾವುದೋ ಒಂದು ಕನಸುಗಳಿದ್ದಿರ್ತವೆ ನಮ್ಮದು. ನಾನು ನನ್ನ ಮಗನಿಗೆ, ನನ್ನ ಮಗಳಿಗೆ, ನಮ್ಮ ತಮ್ಮನಿಗೆ, ಇವರಿಗೆ ನಾವು ಒಂದು ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದಿಸ್ಬೇಕಾಗಿತ್ತು. ಅವರಿನ್ನೂ ಚೆನ್ನಾಗಿ ಓದ್ತಿದ್ದಾರೇನೋ, ನಾವು ಒಂದು ದೊಡ್ಡ ಸ್ಕೂಲ್ನಾಗ ಓದಿಸೋಕೆ ನಮ್ಮ ಅಪ್ಪ ಅಮ್ಮಗೆ ಆ ಟೈಮಾಗ ಆಗಲಿಲ್ಲ, ಆವಾಗಿನ ಪರಿಸ್ಥಿತಿ ಆ ಥರ ಇತ್ತು. ನಾವು ಕೂಡ ದೊಡ್ಡ ಶಾಲೆಗೆ ಓದಿಸಿದ್ರೆ ಚೆನ್ನಾಗಿ ಆಗುತ್ತೆ ನನ್ನ ಮಕ್ಕಳು ಅನ್ನೋ ಅಂಥ ಕನಸುಗಳಿಗೆ ಎಲ್ಲರಿಗೂ ಇದ್ದೇ ಇರ್ತವೆ. ಈ ಮುಂದುವರಿದ ಶ್ರೀಮಂತರು ಏನು ಮಾಡ್ತಾರೆ, ಎಲ್ಲ ದೊಡ್ಡ ದೊಡ್ಡ ಸ್ಕೂಲ್ನಾಗ ಮಕ್ಕಳಿಗೆ ಓದಿಸ್ತಾ ಇರ್ತಾರೆ. ಆ ಮಕ್ಕಳು ಹೋಗಿ ಅಲ್ಲಲ್ಲಿ ಇದು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾರೆ. ನಮ್ಮದು ಬಡವ್ರ ಮಕ್ಕಳು ಏನು ಮಾಡಿರ್ತಾರೆ ಅಂದರೆ, ಎಷ್ಟೊಂದು ಟ್ಯಾಲೆಂಟ್ ಇದ್ದರೂ ಕೂಡ ಅವರಿಗೆ ಒಂದು ಸ್ಕೂಲಲ್ಲಿ ಓದೋಕ್ಕೆ ಆಗಲ್ಲ. ಅಂಥ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಚಾನ್ಸ್ ಅನ್ಕೋಬೋದು. ಏನಪ್ಪ ನಿಮ್ಗೆ ಈ ಒಂದು ಮಾಹಿತಿ ಅಂತಂದರೆ, 5ನೇ ಕ್ಲಾಸಲ್ಲಿ ಓದ್ತಿರುವ ಮಕ್ಕಳಿಗೆ 6ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡೋಕ್ಕೆ ಈ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ, ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಶಾಲೆ ಹಾಗೂ ಇಂದಿರಾ ಗಾಂಧಿ ಶಾಲೆ, ಈ ಒಂದು ವಸತಿ ಶಾಲೆಗಳಿದ್ದಾವೆ. ಆ ಒಂದು ವಸತಿ ಶಾಲೆಗಳಲ್ಲಿ 6ನೇ ಕ್ಲಾಸಿಂದ ಅಡ್ಮಿಷನ್ ತೊಗೊಳ್ತಾರೆ. ಅಡ್ಮಿಷನ್ ತೊಗೊಳ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಮುಂಚೆ ಅಂದರೆ, ಈ ಒಂದು 5ನೇ ಕ್ಲಾಸ್ ಮಕ್ಕಳಿಗೆ ಒಂದು ಎಕ್ಸಾಮ್ ನಡೆಸ್ತಾರೆ. ಆ ಎಕ್ಸಾಮಲ್ಲಿ ಯಾರ್ಯಾರು ಚೆನ್ನಾಗಿ ಸ್ಕೋರ್ ತೊಗೊಂಡಿರ್ತಾರೋ ಅಂಥ ಮಕ್ಕಳಿಗೆ ಆಯ್ಕೆ ಮಾಡ್ತಿರ್ತಾರೆ. ನೀವು ಆ ಅಂಥ ಮಕ್ಕಳಿಗೆ ನೀವು ಹೋಗಿ ನಿಮ್ಮ ಹತ್ತಿರದ, ನಿಮ್ಮ ಊರ ಹತ್ತಿರ ಯಾವ ಸ್ಕೂಲ್ಗಳಿದ್ದಾವೋ ಆ ಒಂದು ಸ್ಕೂಲ್ಗಳು ನೀವು ಆಯ್ಕೆ ಮಾಡಿಕೊಂಡು ನಿಮಗೆ ಕೌನ್ಸಿಲಿಂಗ್ ಕರೀತಾರೆ. ಕೊನೆಗೆ ಆ ಕೌನ್ಸಿಲಿಂಗಲ್ಲಿ ನೀವು ಯಾವ್ಯಾವ ಆಯ್ಕೆ ಮಾಡ್ಕೊಂಡಿರೋ ಅಂಥ ಸ್ಕೂಲ್ಗಳು ತೋರಿಸ್ತಾರೆ. ನಿಮ್ಗೆ ಬೇಕಾಗಿರೋ ಸ್ಕೂಲ್ಗಳು ನೀವು ಆಯ್ಕೆ ಮಾಡಿ ಅಲ್ಲಿ ಅಡ್ಮಿಷನ್ ಮಾಡ್ಬೋದು. ಬನ್ನಿ ನೋಡೋಣ ಹಾಗಾದರೆ ಡೀಟೇಲ್ ಏನಂತೇಳಿ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿನ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಶೇರ್ ಮಾಡಿ. ಬನ್ನಿ ನೋಡೋಣ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಅಧಿಸೂಚನೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯಲ್ಲಿ ಇರುವ ವಸತಿ ಶಾಲೆಗಳಲ್ಲಿ, ಅಂದರೆ ಕರ್ನಾಟಕ ವಸತಿ ಶಿಕ್ಷಣದ ಸಂಘ ಏನಿದೆ ಅದರಲ್ಲಿ ವ್ಯಾಪ್ತಿಯಲ್ಲಿ ಬರುವ ಇವ್ಯಾವ ನಾನು ಹೇಳ್ದಲ್ಲ, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಇಂದಿರಾ ಗಾಂಧಿ, ಈ ಒಂದು ವಸತಿ ಶಾಲೆಗಳಲ್ಲಿ 2025ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಾತಿ ನೋಡ್ಬೋದು. ಇಲ್ಲಿ ದಿನಾಂಕ 10/1/2025 ಈ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ನೋಡ್ಬೋದು ನೀವು. ಸರ್ಕಾರದ ಆದೇಶ ಸಂಖ್ಯೆ 94 ಬೆಂಗಳೂರು, ದಿನಾಂಕ ನೋಡ್ಬೋದು ನೀವು, ದಿನಾಂಕ 8/1/2025 ಪತ್ರದ ಅನ್ವಯ 2025 ಮತ್ತು 26ನೇ ಸಾಲಿಗೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ 6ನೇ ತರಗತಿ ಪ್ರವೇಶಕ್ಕೆ ಅಗತ್ಯವಾದ ಪ್ರವೇಶ ಪರೀಕ್ಷೆ ಮತ್ತು ಆನ್ಲೈನ್ ಕೌನ್ಸಿಲಿಂಗನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲಾಗುವುದು. 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳ ಪೋಷಕರು ತಮ್ಮ ಮಕ್ಕಳನ್ನು 6ನೇ ತರಗತಿಗೆ ವಸತಿ ಶಾಲೆಗಳಿಗೆ ದಾಖಲಿಸಲು ದಿನಾಂಕ ನೋಡ್ಬೋದು ನೀವು ಇಲ್ಲಿ, ದಿನಾಂಕ 11/1/2025 ಸಂಜೆ 4 ಗಂಟೆಯಿಂದ 25/1/2025 ರಾತ್ರಿ 11:59 ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆ ಅಥವಾ ಕಾಲೇಜುಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ದಿನಾಂಕ 15/2/2025 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರವೇಶ ಪರೀಕ್ಷೆ ನಡೆಸಲಿದೆ. ಅರ್ಜಿ ಸಲ್ಲಿಸಲು
ವರ್ಗವಾರು ವಾರ್ಷಿಕ ಆದಾಯದ ಮಿತಿ ಕೆಳಕಂಡಿರುತ್ತದೆ. ಸೊ ನೀವು ನೋಡ್ಬೋದು ಇಲ್ಲಿ ಏನಂದರೆ ನಿಮಗೆ 11/1/2025 ಸಂಜೆ 4 ಗಂಟೆಯಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಒಂದು 25/1/2025ಗೆ ಕ್ಲೋಸ್ ಆಗುತ್ತೆ. ಅಂದರೆ ಒಂದು 15 ದಿನ ಟೈಮ್ ಕೊಟ್ಟಿದ್ದಾರೆ, ನೀವು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಫೆಬ್ರವರಿ 15ನೇ ತಾರೀಕಿಗೆ ಇದು ಎಕ್ಸಾಮ್ ನಡೆಯುತ್ತೆ. ಆ ಒಂದು ಎಕ್ಸಾಮಲ್ಲಿ ನಿಮ್ಮ ಹುಡುಗರು ಎಷ್ಟು ರಿಸಲ್ಟ್ ತೊಗೊಂಡಿದ್ದಾರೆ ಆ ಒಂದು ಇದ್ರ ಮೇಲೆ ಸೆಲೆಕ್ಷನ್ ಮಾಡ್ಕೊತಾರೆ. ನೀವು ಸೆಲೆಕ್ಷನ್ ಮಾಡ್ಕೋಬೇಕಂದ್ರೆ ಆ ಒಂದು ಅಭ್ಯರ್ಥಿ ಅಡ್ಮಿಷನ್ ಮಾಡ್ಲಿಕ್ಕೆ ಏನಿದು ಮಾಡ್ತೀರೋ ಸೊ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಈ ಕೆಳಕಂಡಂತೆ ಇರಬೇಕು ಅಂತಂದರೆ ನೋಡಿ, ವಿದ್ಯಾರ್ಥಿಯ ವರ್ಗ ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಯಾರಿದ್ದಿರ್ತಾರೋ ಅಭ್ಯರ್ಥಿಗಳು, ಹುಡುಗ ಆಗಲಿ ಹುಡುಗಿ ಆಗಲಿ, ಸೊ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ 2,50,000ಕ್ಕಿಂತ ಜಾಸ್ತಿ ಇರಬಾರ್ದು. ಹಿಂದುಳಿದ ಪ್ರವರ್ಗ 1ವರೆಗೂ ಕೂಡ 2,50,000 ಮೇಲೆ ಇರಬಾರ್ದು. ಪ್ರವರ್ಗ ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ ಇವರಿಗೆ 1,00,000 ಮೇಲೆ ಇರಬಾರ್ದು. ಸೊ ಆ ಹುಡುಗರು ಇನ್ನು ಓದೋ ಹುಡುಗರಿಗೆ ಹೆಂಗ್ರಿ ಎಷ್ಟೊಂದು ಆದಾಯ ಹೇರುತ್ತೆ ಅಂತ ನೀವು ಕೆಲವರು ಕೇಳ್ಬೋದು. ಬಟ್ ಅವ್ರದ್ದಲ್ಲ, ಅವ್ರದ್ದು ಎಲ್ಲ ಕುಟುಂಬದ ಆದಾಯ. ಈ ಒಂದು ಆದಾಯ ನಮ್ಗೆ ಅಷ್ಟಿಲ್ಲ, ನಮ್ಗೆ ಕಡಿಮೆ ಇದೆ, ಅದಕ್ಕಿಂತ ಜಾಸ್ತಿ ಇದೆ ಅಂತಲೂ ನೀವು ಕೇಳ್ಬೋದು. ಬಟ್ ನೀವು ಎಷ್ಟಿದೆ ಅಂತ ಬಾಯಿ ಮುಖಾಂತರ ಹೇಳೋದಲ್ಲ, ಇದಕ್ಕೊಂದು ಸರ್ಟಿಫಿಕೇಟ್ ಸಿಗುತ್ತೆ. ಯಾವುದಂದರೆ ನಿಮಗೆ ಕೊಡ್ತಾರಲ್ಲ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಸೊ ಆದಾಯ ಪ್ರಮಾಣ ಪತ್ರದಲ್ಲಿ ಈ ಒಂದು ಅಮೌಂಟ್ ಇದೆಯಲ್ಲ ಇದಕ್ಕಿಂತಲೂ ಜಾಸ್ತಿ ಎಂಟ್ರಿ ಇರಬಾರ್ದು. ಇದಕ್ಕಿಂತ ಕೆಳಗಡೆ ಇದ್ದರೆ ಆ ಒಂದು ಅಭ್ಯರ್ಥಿ ಅಪ್ಲಿಕೇಶನ್ ನೀವು ಹಾಕ್ಬೋದು. ಸೊ ನೋಡಿ, ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಮಾಹಿತಿ ಪುಸ್ತಕ. ನಿಮ್ಗೆ ಅರ್ಜಿ ಸಲ್ಲಿಸೋದು ಮೆಥಡು ಮತ್ತು ಅದರದ್ದೊಂದು ಬುಕ್ ಏನಾದರೂ ಬೇಕಾದರೆ ಈ ಒಂದೆರಡು ವೆಬ್ಸೈಟ್ ಕೊಟ್ಟಿದ್ದಾರೆ, ಈ ವೆಬ್ಸೈಟಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಮಾರ್ಕ್ ಮಾಡೀನಿ ಈ ವೆಬ್ಸೈಟಲ್ಲಿ. ಪರೀಕ್ಷೆಗೆ ಪ್ರವೇಶ ಪತ್ರಗಳನ್ನು ದಿನಾಂಕ 6/2/2025 ಈ ಮೇಲ್ಕಂಡ ವೆಬ್ಸೈಟ್ಗಳಿಂದ ಆಯಾ ವಸತಿ ಶಾಲೆಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಸೊ ಅವರಿಗೆಲ್ಲ ಇಲ್ಲಿ 6ನೇ ತಾರೀಕಿಂದ ನೀವು ಹಾಲ್ ಟಿಕೆಟು ಕರೆಪತ್ರನ ಡೌನ್ಲೋಡ್ ಮಾಡ್ಕೋಬೋದು, ಎಕ್ಸಾಮ್ ಕರೆಪತ್ರ ನೋಡ್ಬೋದು ನೀವು ಇಲ್ಲಿ. ಗಮನಿಸಿ, ಇಲ್ಲೊಂದು ಸೂಚನೆ ಇದೆ. ಅಭ್ಯರ್ಥಿಯು ಈಗಾಗಲೇ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ಸ್ಯಾಟ್ಸ್ ಸಂಖ್ಯೆ, ಅಂದರೆ ಈಗೇನು ಅವ್ರು ಓದ್ತಾ ಇದ್ದಾರೆ 5ನೇ ಕ್ಲಾಸಲ್ಲಿ, ಅಲ್ಲಿ ಆ ಶಾಲೆಯಲ್ಲಿ ಒಂದು ಸ್ಯಾಟ್ಸ್ ID ಸಿಗುತ್ತೆ, ಆ ಸಂಖ್ಯೆ ಬೇಕಾಗುತ್ತೆ. ಜೊತೆಗೆ ಇತ್ತೀಚಿನ ಭಾವಚಿತ್ರ, ಪಾಸ್ಪೋರ್ಟ್ ಫೋಟೋ ಬೇಕಾಗ್ತವೆ. ಸಂಬಂಧಿಸಿದ ಎಲ್ಲ ಮೂಲ ದಾಖಲಾತಿಗಳಾದರೆ ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಇವೆಲ್ಲ ಬೇಕಾಗ್ತವೆ. ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು, ಒರಿಜಿನಲ್ ಇಲ್ಲಾಂದರೆ ಜೆರಾಕ್ಸ್ಲಿಂತನೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಿಸಿದ ವಸತಿ ಶಾಲೆ ಅಥವಾ ಕಾಲೇಜು ಮುಖ್ಯಸ್ಥರನ್ನು ಸಂಪರ್ಕಿಸಬೇಕು. ನೀವೇನು ಅಪ್ಲಿಕೇಶನ್ ಹಾಕ್ತಿರಲ್ಲ ಅಂಥ ಟೈಮಲ್ಲಿ ನಿಮ್ಮ ಹತ್ತಿರ ಯಾವ ಸ್ಕೂಲ್ ಇರುತ್ತೋ, ಮೊರಾರ್ಜಿನೋ ಆಗಲಿ, ಅಂಬೇಡ್ಕರ್ ಸ್ಕೂಲಾಗಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಅಟಲ್ ಬಿಹಾರಿ ವಾಜಪೇಯಿ ಆಗಲಿ, ಇಂದಿರಾ ಗಾಂಧಿ ಆಗಲಿ, ಸೊ ಒಂದು ಶಾಲೆಗೆ ನೀವು ಸಂಪರ್ಕ ಮಾಡಿ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಬೇಕಂತ ಅಂತೇಳಿ ಅವ್ರನ್ನ ತಿಳ್ಕೊಂಡು ನೀವು ಹಾಕಬೇಕಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಪ್ರವೇಶ ಪರೀಕ್ಷೆ ಬಂದು ಯಾವ ಡೇಟಲ್ಲಿ ಇರುತ್ತೆ ಅಂಥೇಳಿ. ಸೊ ನೋಡಿ, ಎಕ್ಸಾಮ್ ಬಂದು 15/2/2025 ಶನಿವಾರದಾಗ ಇರುತ್ತದೆ. ಮಧ್ಯಾಹ್ನ 2:30ರಿಂದ 4:30ವರೆಗೆ ಇರ್ತದೆ. 100 ಅಂಕ ಇರುತ್ತೆ. 100 ಅಂಕದಲ್ಲಿ ಆ ಅಭ್ಯರ್ಥಿಗಳು ಎಷ್ಟು ಅಂಕ ತೊಗೊತಾರೋ ಅದ್ರ ಮೇಲೆ ಅವರು ಸೆಲೆಕ್ಷನ್ ಡಿಪೆಂಡ್ ಆಗುತ್ತೆ. ಈ ಎಕ್ಸಾಮ್ ಎದ್ರ ಮೇಲೆ ನಡೆಸ್ತಾರೆ ಏನೋ ಎತ್ತು ಅಂತೇಳಿ ನಿಮಗೆ ಒಂದು ಮಾಹಿತಿ ಪುಸ್ತಕ ಇರುತ್ತಲ್ವ, ಅದರಲ್ಲೆಲ್ಲ ಡೀಟೇಲ್ ಕೊಟ್ಟಿರ್ತಾರೆ. ವಸತಿ ಶಾಲೆಗಳ ಆಯ್ಕೆಯ ಆದ್ಯತಾ ಕ್ರಮದಲ್ಲಿ ನಮೂದಿಸುವ ಕುರಿತು, ಅಂದರೆ ಆದ್ಯತಾ ಕ್ರಮದಲ್ಲಿ ಅಂದರೆ ನಿಮ್ದು ಹತ್ರ ಒಂದು 5-6 ಸ್ಕೂಲ್ ಇದಾವೆ ಅಂದ್ಕೊಳ್ಳಿ. ಮೊರಾರ್ಜಿ ದೇಸಾಯಿ ಇದೆ, ಕಿತ್ತೂರು ರಾಣಿ ಚೆನ್ನಮ್ಮ ಇದೆ, ಏಕಲವ್ಯ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಇದೆ, ಇವೆಲ್ಲನೂ ನಿಮ್ಮ ಅಕ್ಕಪಕ್ಕದಾಗ ಇದ್ದಾವೆ. ನಿಮ್ಮಿಂದ ಮತ್ತು ಬೇರೆ ತಾಲೂಕದಾಗೂ ಇದ್ದಾವೆ. ಹತ್ತಿರ ಯಾವ ಆಗ್ತಾವೆ ಅವೆಲ್ಲ ನೀವು ಸೀರಿಯಲ್ ವೈಸ್ ಫಸ್ಟ್ ಸೆಲೆಕ್ಷನ್ ಆದರೆ ನಾನು ಇದೇ ಸ್ಕೂಲಲ್ಲೇ ಓದಬೇಕು, ನಿಮ್ಮೊಂದು ಆಸೆ ಇರುತ್ತೆ ನಾನು ಇದೇ ಸ್ಕೂಲಲ್ಲಿ ಹೋದ್ರೆ ಚೆನ್ನಾಗಿತ್ತು ಅಂತೇಳಿ, ಅದಕ್ಕೆ ಫಸ್ಟ್ ಆಪ್ಷನ್ ಕೊಡಿ. ಸೆಕೆಂಡ್ ಮತ್ತೊಂದು ಕೊಡಿ. ಅವೆಷ್ಟು ಸ್ಕೂಲ್ಗಳಿರ್ತಾವೋ ಅವೆಲ್ಲ ಸೀರಿಯಲ್ ನಂಬರಾಗಿ ಕೊಡಿ. ಯಾಕಂದರೆ ಅಲ್ಲಿ ಆಗಿಲ್ಲ ಅಂದರೆ ಅಲ್ಲೇ ಆಗುತ್ತೆ, ಅಲ್ಲಂದ್ರೆ ಅಲ್ಲಿ ಆಗಿಲ್ಲ ಅಂದರೆ ಅಲ್ಲೇ ಆಗುತ್ತೆ, ಆ ಥರ ಇರುತ್ತೆ. ಸೊ ನೀವು ಒಂದು ಆದ್ಯತಾ ಕ್ರಮದಲ್ಲಿ ನಮೂದಿಸಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಯಾವ ಶಾಲೆಗಳಲ್ಲಿ ದಾಖಲಾತಿ ಬಯಸುತ್ತಾರೋ ಅಂಥ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಶಾಲೆಗಳನ್ನು ಮಾತ್ರ ಹಂಚಿಕೆಗೆ ಪರಿಗಣಿಸಲಾಗುವುದು. ಅಭ್ಯರ್ಥಿಗಳು ತಮ್ಮ ಸೀಟು ಹಂಚಿಕೆ ಅವಕಾಶವನ್ನು ಹಂಚಿಕೊಳ್ಳಲು ತಮ್ಮ ಜಿಲ್ಲೆಯಲ್ಲಿರುವ
KREISನ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ನಮೂದಿಸತಕ್ಕದ್ದು. ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಮೆರಿಟ್ ಮತ್ತು ಮೀಸಲಾತಿ ಹಾಗೂ ಅಭ್ಯರ್ಥಿಗಳು ಪ್ರವೇಶಾತಿಗಾಗಿ ನಮೂದಿಸಿರುವ ಶಾಲೆಗಳ ಆದ್ಯತಾ ಕ್ರಮದ ಆಧಾರದ ಮೇಲೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಸೀಟು ಹಂಚಿಕೆ ಮಾಡಲಾಗುವುದು. ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂತೇಳಿ ಡೀಟೇಲ್ ಕೊಟ್ಟಿದ್ದಾರೆ. ನೋಡ್ಬೋದು. ನಿಮಗೇನಾದರೂ ಇದರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ, ನೀವು ಇದಕ್ಕೆ ಕರೆ ಮಾಡಿ ಕೂಡ ತಿಳ್ಕೊಬೋದು. KEA ಸಹಾಯವಾಣಿ ಸಂಖ್ಯೆ 08023460460. ಇದು ಬೆಳಗ್ಗೆ 9:30ರಿಂದ ಸಾಯಂಕಾಲ 6 ಗಂಟೆವರೆಗೂ ನೀವು ಕಾಲ್ ಮಾಡ್ಬೋದು. ಸರ್ಕಾರಿ ರಜೆ ಹೊರತುಪಡಿಸಿ ಎಲ್ಲ ದಿನದಲ್ಲಿ ನಿಮಗೆ ಸಿಗ್ತಾರೆ, ನೀವು ಮಾಹಿತಿಯಲ್ಲಿ ಪಡ್ಕೋಬೋದು. ಸೊ ನೋಡಿ ಸ್ನೇಹಿತರೆ, ಯಾವ ಥರ ನೀವು ಅಪ್ಲಿಕೇಶನ್ ಹಾಕಬೇಕು ಅಂಥೇಳಿ ಅಪ್ಲಿಕೇಶನ್ ಆನ್ಲೈನ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಜೊತೆಗೆ ಈ PDF ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾಗಿದ್ದರೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಸೊ ನಿಮಗೇನಾದರೂ ಇದು ಉಪಯೋಗ ಆಗಿತ್ತಂದರೆ ಉಪಯೋಗ ಮಾಡಿಕೊಳ್ಳಿ. ಸೊ ನಿಮಗೇನು ಬೇಕಾಗಿಲ್ಲ ಅಂತಂದರೆ, ಯಾರಿಗೆ ಉಪಯೋಗ ಆಗಿರುತ್ತೋ ಅಂಥ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ, ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗಿನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಹೊಸ ಹೊಸ ವಿಡಿಯೋಗಳು ನಿಮಗೆ ಸಿಗ್ತಾ ಇರ್ತೇವೆ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತವಾಗಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.